ಶ್ರಾವಣ ಮಾಸದಾಗ ದೇವರ ನೈವೇದ್ಯಕ್ಕಂತೇಳಿ ನಮ್ಮ ಉತ್ತರ ಕರ್ನಾಟಕದಾಗ ಹೆಚ್ಚಾಗಿ ಈ ಪದರಗಡಬು ಮಾಡ್ತಾರೆ. ಇವತ್ತು ಕಡಿ ಶ್ರಾವಣ ಸೋಮವಾರ ಅಲ್ರಿ, ಅದಕ್ಕೆ ನಮ್ಮ ಮನೆ ದೇವ್ರ ನೈವೇದ್ಯಕ್ಕಂತೇಳಿ ಬೆಲ್ಲದ ಬ್ಯಾಳಿ ಮತ್ತು ಪದರಗಡಬು ಮಾಡಾಕತ್ತೀನಿ. ಭಾಳ ರುಚಿ ಆಗ್ತಾವೆ, ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ರೆಸಿಪಿ ಅಂತೂ ಅಗದಿ ಸರಳ ಐತಿ. ಆಮೇಲೆ ಕೆಲವೊಬ್ರು ಇದಕ್ಕೆ ಎಲಿಗಡಬು ಅಂತನೂ ಕರೀತಾರ. ನೀವೇನು ಕರಿತೀರ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಒಂದು ಸಣ್ಣ ಬಟ್ಟಲಷ್ಟು ಕಡಲೆಬೇಳೆನ ಒಂದೆರಡು ಸಲ ತೊಳೆದ್ಬಿಟ್ಟು ಒಂದು 15-20 ನಿಮಿಷ ನೆನೆಸಿಟ್ಟಿದ್ದೆ ರೀ. ಈಗ ಇದನ್ನು ಕುಕ್ಕರ್ನಾಗ ಒಂದು 3-4 ಸೀಟಿ ಹೊಡೆಸ್ತೀನಿ. ಒಂದು ಅಳತಿ ಬ್ಯಾಳೆಗೆ ಒಂದು 3 ಅಳತಿಯಷ್ಟು ನೀರು ಹಾಕಬೇಕು. ಒಂದು 4-5 ಸೀಟಿ ಆದಮೇಲೆ ಕಡಲೆಬೇಳೆ ನೋಡ್ರಿ ಎಷ್ಟು ಚಂದ ಬೆಂದೈತಿ. ನೀರು ಸ್ವಲ್ಪ ಕಡಿಮೆ ಆಗ್ಬೋದಂತ ಅನ್ಸಕತ್ತೈತಿ. ಅದಕ್ಕೆ ಇನ್ನೂ ಒಂದು ಅರ್ಧ ಬಟ್ಟಲ್ದಷ್ಟು ನೀರು ಹಾಕಕತ್ತೀನಿ ರೀ. ಮೀಡಿಯಮ್ ಉರಿ ಒಳಗೆ ಈಗ ಇದನ್ನು ಸ್ವಲ್ಪ ಹೊತ್ತನ ಕುದಿಸ್ಬೇಕು. ಅವಾಗವಾಗ ನಡ್ಬರ್ಕ್ ಇದನ್ನು ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊತಿರ್ರಿ. ಒಂದು 2-3 ನಿಮಿಷ ಬ್ಯಾಳೆ ಚಂದಂಗೆ ಕುದ್ದ ಮೇಲೆ ಈಗ ಉರಿನ ಸಣ್ಣ ಮಾಡಕತ್ತೀನಿ ರೀ. ಒಂದು ಕಡ್ಗೋಲ್ ತಗೊಂಡು ಈಗ ಬ್ಯಾಳಿನ ಸ್ವಲ್ಪ ಮುಗುಚ್ತೀನಿ. ಲಕ್ಷ ಇರಲಿ, ಪೂರ ಪೇಸ್ಟ್ ಮಾಡಬಾರ್ದು. ಸ್ವಲ್ಪ ಹಿಂಗೆ ನಡ್ಬರ್ಕ ಬ್ಯಾಳೆ ಕಾಣ್ತಿರ್ಬೇಕು. 3/4 ಕಪ್ಪಷ್ಟು ಬೆಲ್ಲ ಹಾಕಕತ್ತೀನಿ ರೀ. ಬೆಲ್ಲನ ತುರಿದು ಅಳತೆ ಮಾಡಿ ತಗೋರಿ. ಈಗ ಇದನ್ನು ಒಂದ್ಸಲ ಚಲೋ ತಂಗೆ ಮಿಕ್ಸ್ ಮಾಡಿ ಮತ್ತು ಇದನ್ನು ಸಣ್ಣ ಉರಿಯೊಳಗೆ ಸ್ವಲ್ಪ ಹೊತ್ತನ ಕುದಿಸ್ಬೇಕು. ನಮ್ಮ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ರೆಸಿಪಿಗಳು ಮತ್ತು ನಮ್ಮ ಉತ್ತರ ಕರ್ನಾಟಕದ ಭಾಷೆ ನಿಮ್ಗೆ ಏನರ ಲೈಕ್ ಆಗ್ತಿತ್ತಪ್ಪ ಅಂತಂದ್ರೆ ನಮ್ಮ ಚಾನಲ್ ಪಾಕ ಶೃಂಗಾರನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬಾಜು ಬೆಲ್ ಐತಲ್ರಿ, ಅದನ್ನು ಮರಿದನ್ನು ಕ್ಲಿಕ್ ಮಾಡಿರಿ. ಮೀಡಿಯಮ್ ಉರಿ ಒಳಗೆ ಇದನ್ನು ಒಂದು 3-4 ನಿಮಿಷ ಚಲೋ ತಂಗೆ ಕುದಿಸಿದ್ದಾರೆ. ಈಗ ನೋಡ್ರಿ ಎಷ್ಟು ಚಂದ ಆಯ್ತು. ಮೊದಲಿದು ಎಷ್ಟು ನೀರಿತ್ತಲ್ರಿ, ಈಗ ಬ್ಯಾಳಿ ಬೆಲ್ಲ ಎರಡು ಚಂದಂಗೆ ಕುದ್ದು ಹೊಂದ್ಕೊಂಡು ಮಂದಗಾಗೈತಿ. ಹಿಂಗಾಗಬೇಕು ಅಂದರೆ ಇದು ಭಾಳ ರುಚಿ ಆಗುತ್ತೆ. ಈ ಬೆಲ್ಲದ ಬ್ಯಾಳಿ ಭಾಳ ನೀರು ಇರಬಾರ್ದು ಮತ್ತು ತೀರಾ ಗಟ್ಟಿನೂ ಇರಬಾರ್ದು. ಗ್ಯಾಸ್ನ ಬಂದ್ ಮಾಡಿ ಚಿಟ್ಕಿ ಉಪ್ಪು, ಕುಟ್ಟಿದ್ದು ಒಂದು 2 ಏಲಕ್ಕಿ ಮತ್ತು 1/4 ಚಮಚದಷ್ಟು ಒಣ ಶುಂಠಿ ಪುಡಿ ಹಾಕಿ ಸರಿಯಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಮಸ್ತ್ ಬಿಸಿ ಬಿಸಿ ಬೆಲ್ಲದ ಬ್ಯಾಳಿ ರೆಡಿ ಆಯ್ತು ನೋಡ್ರಿ. ಈಗ ಇದ್ರ ಮೇಲೆ ಮುಚ್ಚಿ ಸೈಡಿಗೆ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಈಗ ಪದ್ರಗಡಬು ಮಾಡಕತ್ತೀನಿ ರೀ. ಮೊದಲು ನಾನು ಹಿಟ್ಟು ನಾದಿಟ್ಟಿದ್ದೆ. ಹಿಟ್ಟಿಗೆ ಸ್ವಲ್ಪ ನೆಂದೈತಿ. ಗೋಧಿ ಹಿಟ್ಟಿನಾಗ ಸ್ವಲ್ಪ ಉಪ್ಪು ಹಾಕಿ ಗಟ್ಟಿ ಹಿಟ್ಟು ನಾದಬೇಕು. ಚಪಾತಿ ಹಿಟ್ಟಿನ ಅದಕ್ಕಿಂತನೂ ಗಟ್ಟಿ ಇರಬೇಕು. ಇದ್ರಾಗ ನಿಂಬೆಹಣ್ಣಿನ ಗಾತ್ರದಷ್ಟು ಒಂದು 5-6 ಉಳ್ಳಿ ಮಾಡ್ಕೊಳಕತ್ತೀನಿ ರೀ. ಪದ್ರಗಡಬು ನಿಮ್ಗೆ ಎಷ್ಟು ದೊಡ್ಡ ಬೇಕಂತೇಳಿ ನೋಡ್ಕೊಂಡು ಅದ್ರ ಪ್ರಕಾರ ನೀವು ಉಳ್ಳಿನ ಸಣ್ಣ ದೊಡ್ಡ ಮಾಡ್ಕೋಬೋದು. ಒಂದು ಉಳ್ಳಿ ತಗೊಂಡು ಎಣ್ಣೆ ಹಚ್ಚಿ ಲಟ್ಸಕತ್ತೀನಿ ರೀ. ಲಟ್ಟಿನ್ಗಿಗೂ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಇದಕ್ಕೆ ಹಿಟ್ಟು ಹಚ್ಚಿ ಲಟ್ಟಿಸ್ಬಾರ್ದ್ರಿ, ಎಣ್ಣೆ ಹಚ್ಚಿ ಲಟ್ಟಿಸ್ಬೇಕು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳ್ಳಗೆ ಲಟ್ಟಿಸ್ಬೇಕು. ಲಟ್ಸೋ ಮುಂದೆ ಸ್ವಲ್ಪ ಇದು ಅವಾಗವಾಗ ಅಂಟ್ಕೋತಿರ್ತೈತ್ರಿ, ನೋಡ್ಕೊಂಡು ಸಾವಕಾಶ ಲಟ್ಟಿಸ್ರಿ. ಹಿಂಗೆ ತೆಳ್ಳಗೆ ಒಂದು ಚಪಾತಿ ಲಟ್ಟಿಸಿದ ಮೇಲೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿರಿ. ಆಮೇಲೆ ಸ್ವಲ್ಪ ಒಣ ಗೋಧಿ ಹಿಟ್ಟು ಉದುರಿಸ್ಬೇಕು. ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಉದುರಿಸ್ರಿ. ಈಗ ಇದನ್ನು ಈ ರೀತಿ ತ್ರಿಕೋಣಾಕಾರದಾಗ ಮಡಚಬೇಕು. ಈಗ ನಮ್ಮ ಮೊದಲನೇ ಪದ್ರಗಡಬು ರೆಡಿ ಆಯ್ತು ನೋಡ್ರಿ. ಒಂದು ಚಾಣ್ಗಿ ಅಂದ್ರೆ ಒಂದು ಜರಡಿ ತಗೊಂಡು ಇದಕ್ಕೆ ಸ್ವಲ್ಪ ಎಲ್ಲ ಕಡೆ ಎಣ್ಣೆ ಹಚ್ಚಿ ಸವರಬೇಕು. ಇದ್ರಾಗ ನಾವು ರೆಡಿ ಮಾಡಿದ ಪದ್ರಗಡಬು ಇರುತ್ತಲ್ರಿ, ಅದನ್ನ ಇಡಬೇಕು. ಹಿಂಗೆ ಉಳ್ಕಿದ್ದು ಉಳ್ಳಿ ತಗೊಂಡದ್ರಲ್ಲೇ ನಾನು ಕಡಬನ್ನ ರೆಡಿ ಮಾಡಕತ್ತೀನಿ ರೀ. ತೆಳ್ಳಗೆ ಒಂದು ಚಪಾತಿ ಲಟ್ಸಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿ ತ್ರಿಕೋಣಾಕಾರ ಮಡಚಿದ್ರೆ ಪದ್ರಗಡಬು ರೆಡಿ. ಹಿಂಗೆ ನಾನು ಒಂದು 6 ಕಡಬು ರೆಡಿ ಮಾಡಿಕೊಂಡು ಚಾನ್ಗ್ಯಾಗ ಜೋಡಿಸಿದ್ದೆ ರೀ. ಒಂದು ಸಲಕ್ಕೆ ಎಷ್ಟು ಹಿಡಿತಾವಂತೇಳಿ ನೋಡ್ಕೊಂಡು ಹಾಕ್ರಿ. ಈಗ ಇವನ್ನ ಬೇಯಿಸ್ಬೇಕು. ಈ ಕಡೆ ನಾನು ಮೊದಲ ಒಂದು ಸ್ಟೀಲ್ ಬುಟ್ಟ್ಯಾಗ ನೀರು ಹಾಕಿ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ರೀ. ನೀರು ಚಲೋ ತಂಗೆ ಕುದಿಯಕ್ಕೆ ಶುರು ಆದಮೇಲೆ ರೆಡಿ ಮಾಡಿದ ಚಾನ್ಗಿ ಇತ್ತಲ್ರಿ, ಅದನ್ನ ಇಡಬೇಕು. ಇದ್ರ ಮೇಲೆ ಮುಚ್ಚಿ ಮೀಡಿಯಮ್ ಉರಿ ಒಳಗಿನ ಒಂದು 15-20 ನಿಮಿಷ ಬೇಯಿಸ್ಬೇಕು. ಈಗ ಒಂದು 20 ನಿಮಿಷ ಆಗೈತ್ರಿ, ಬೆಂದಾವಿಲ್ಲ ಅಂಥೇಳಿ ಚೆಕ್ ಮಾಡಕತ್ತೀನಿ. ಈ ಪದ್ರಗಡಬು ಸರಿಯಾಗಿ ಕುದ್ದಾವಿಲ್ಲ ಅಂಥೇಳಿ ನಮಗೆ ಹೆಂಗೆ ಗೊತ್ತಾಗುತ್ತಪ್ಪ ಅಂತಂದ್ರೆ, ಕುದ್ದ ಮೇಲೆ ಇದ್ರ ಕಲರ್ ಸ್ವಲ್ಪ ಚೇಂಜ್ ಆಗ್ತೈತ್ರಿ. ಆಮೇಲೆ ಈ ಕಡ್ಬಿಗೆ ಒಂದು ಹೊಳಪು ಬಂದಿರ್ತೈತಿ, ಅಂದ್ರೆ ಒಂದು ಶೈನಿಂಗ್ ಲುಕ್ ಬಂದಿರ್ತೈತಿ. ಅಂದ್ರೆ ಅವಾಗ ನಮ್ಮ ಪದ್ರಗಡಬು ಚಲೋ ತಂಗೆ ಕುದ್ದಾವ ಅಂಥೇಳಿ ಅರ್ಥ. ಈಗ ಗ್ಯಾಸ್ನ ಬಂದ್ ಮಾಡಿ ಇವನ್ನ ಒಂದು ತಾಟ್ನ್ಯಾಗ ಹಾಕಿ ನೈವೇದ್ಯಕ್ಕೆ ರೆಡಿ ಮಾಡಕತ್ತೀನಿ ರೀ. ನಡ್ಬರ್ಕ್ ಒಂದು ಬಟ್ಲಾಗ ಮೊದಲು ರೆಡಿ ಮಾಡಿಟ್ಟಿದ್ದಲ್ರಿ ಬೆಲ್ಲದ ಬ್ಯಾಳೆ, ಅದನ್ನ ಹಾಕಾಕತ್ತೀನಿ. ಬೆಲ್ಲದ ಬ್ಯಾಳ್ಯಾಗ ಸ್ವಲ್ಪ ತುಪ್ಪ ಹಾಕಿ ದೇವ್ರಿಗೆ ಎಡೆ ಹಿಡಿದು ಬಂದು ಇದನ್ನು ಹೆಂಗೆ ತಿನ್ಬೇಕಂತೇಳಿ ತೋರಿಸ್ತೀನಿ. ಆಮೇಲೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಾಗೈತೆ ಅಂತೇಳಿ.
ಹಿಂಗೆ ಸಾವಕಾಶ ಈ ಪದರನ ಬಿಡಿಸ್ಬೇಕು. ನೋಡ್ರಿ ಒಳಗೆಲ್ಲ ಎಷ್ಟು ಚಂದ ಬೆಂದೈತಿ. ಈಗ ಇದನ್ನು ಬಿಸಿ ಬಿಸಿ ಬೆಲ್ಲದ ಬ್ಯಾಳೆ ಒಳಗೆ ಎತ್ಕೊಂಡು ತಿನ್ನಬೇಕು. ಆಹಾ ಏನು ಮಸ್ತ್ ಆಗೈತೆ ರೀ. ಸ್ವಲ್ಪ ಬೆಲ್ಲ ಕಡಿಮೆ ಆಗೈತಿ ನಡಿತೈತಿ. ನಿಮ್ಗೆ ಒಂದು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಇನ್ನೂ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ನೀವು ಹಾಕ್ಕೋಬೋದು. ಬೆಲ್ಲದ ಬ್ಯಾಳೆ ಜೋಡಿ ನಮ್ಮ ಕಡೆ ಸಪ್ಪನ ಬ್ಯಾಳೆನೂ ಮಾಡ್ತೇವ್ರಿ. ಸಪ್ಪನ ಬ್ಯಾಳೆ ಒಳಗೆ ಕೆಂಪು ಚಟ್ನಿ ಇಲ್ಲ ಅಂತಂದ್ರೆ ಮಸಾಲೆ ಖಾರ ಹಾಕ್ಕೊಂಡು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತೀವಿ. ಒಂದು ಖಾರ ಇನ್ನೊಂದು ಸಿಹಿ 2 ಬೆಸ್ಟ್ ಕಾಂಬಿನೇಷನ್. ಯಾವಾಗರೇ ಬರೀ ಅದೇ ಚಪಾತಿ ಪಲ್ಯ ತಿಂದು ಬೇಸರಾಗಿದ್ರೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಇವತ್ತಿನ ವಿಡಿಯೋ ಚಲೋ ಅನಿಸಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.